ಗಾಯ್ಸ್, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಈವ್ನಿಂಗ್ ವ್ಲಾಗ್ ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಯಾರು ನನ್ನ ವೀಡಿಯೋಸ್ ಇನ್ನೂ ನೋಡಿ ಅಂತ ಕೇಳ್ಕೊತಾ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ 2 ದಿವಸದಿಂದ. ಇವತ್ತು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಂತಿದ್ರೆ, ನನಗೂ ಟೈಮ್ ಬೇಕಲ್ವಾ ಎಡಿಟ್ ಮಾಡೋದಕ್ಕೆ ಮತ್ತು ವಾಯ್ಸ್ ಕೊಡೋದಕ್ಕೆ. ಸೊ ನನ್ನ ಹತ್ರ ಟೈಮ್ ಇಲ್ಲ ಅಂತಲ್ಲ, ಬಟ್ ಅಷ್ಟು ಅದಕ್ಕೆ ಸ್ಪೆಂಡ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಇವತ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನಿನ್ನು ನೋಡಿ, ನನ್ನ ಕಾಲೇಜ್ ಡ್ರೆಸ್ ಕೂಡ ಇನ್ನೂ ಬಿಚ್ಚಿಲ್ಲ ನಾನು. ಸೊ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಡೈಲಿ ರೋಟೀನ್ ಅನ್ನೋದಕ್ಕಿಂತ ಈವ್ನಿಂಗ್ ರೋಟೀನ್ ಹೆಂಗೆ ಇರುತ್ತೆ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಲೋ ಗಾಯ್ಸ್, ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಕೆಲಸ ಹೇಳಿದ್ದಾರೆ ಅಡುಗೆ ಮನೇಲಿ, ಹಾಲು ಕಾಯಿಸು ಸಾರು ಕಾಯಿಸು ಅಂತ. ಸೊ ನಿಂತಿದ್ದೀನಿ, ಏನು ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ. ಅದನ್ನೆಲ್ಲ ಕಾಯಿಸಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಊಟ ಮಾಡಿ ಟ್ಯೂಷನ್ ಮಕ್ಕಳು ಯಾವಾಗ ಬರ್ತಾರೋ ಆವಾಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ, ಅಲ್ಲಿವರೆಗೂ ಬಾಯ್. ಹಾಯ್ ಮಾಡು. ಬಾ ಬಾ ಬಾ, ಹಾಯ್. ನೀನೇ ಮಂಡೇ ಅಕ್ಕ, GS ಮ್ಯಾಕ್ಸು ಮತ್ತೆ GS ಮ್ಯಾಕ್ಸು. ನಾಳೆ ಯಾವ್ದಿದ್ಯಮ್ಮ? ನಾಳೆ ಬುಕ್ಸ್ ಇಲ್ಲ, ಲಂಚ್ ಬ್ಯಾಗ್ಸ್ ಇಲ್ಲ, ಲಂಚ್ ಬ್ಯಾಗ್ ಇಲ್ಲ, ವಾಟರ್ ಬಾಟಲ್ ಇಲ್ಲ. ಓ, ನಾಳೆ ಟೀಚರ್ಸ್ ಡೇ ಅಂತ ಫುಲ್ ಸೆಲೆಬ್ರೇಷನಾ? ಏನ್ ಪಾರ್ಟಿ ಮಾಡಿಸ್ತೀರಾ ನಾಳೆ? ಅದೇ ಏನೋ ಕೇಕ್ ಕಟ್ ಮಾಡಿಸಿ ನಾವು ಮ್ಯಾಮ್ಗೆ ಗಿಫ್ಟ್ ಮಾಡ್ತೀವಿ ನಾವೇ. ಏನ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಒಂದು ಚಾಕ್ಲೇಟ್ ತರುವಂತ ಇದು ಬರ್ತದಲ್ಲ ಅಕ್ಕ, ನಾನೊಂದು ಇದು ಚಿಕ್ಕ ಚಾಕ್ಲೇಟ್ ಇರ್ತದಲ್ಲ ಅಕ್ಕ, ಅದಲ್ಲಿ ನಾವು ಚಿಕ್ಕ ಪೇಪರ್ ಹಾಕೊಂಡು ಈ ತರ ಮಾಡಿ ಚಾಕ್ಲೇಟ್ ತರ ಮಾಡಿ ಅದರಲ್ಲಿ ಚಾಕ್ಲೇಟ್ ಅನಿಸ್ಬಿಟ್ಟು ಕಟ್ ಮಾಡ್ತೀನಿ, ಮ್ಯಾಮ್ ಕೊಡ್ತೀನಿ. ಆಮೇಲೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮ್ಯಾಮ್ ಅಂತ ಒಂದು ಹ್ಯಾಪಿ ಟೀಚರ್ಸ್ ಡೇ, ಅದು ಹ್ಯಾಪಿ ಟೀಚರ್ಸ್ ಡೇ ಅಂತ. ಅಕ್ಕ, ನಾನೊಂದು ಪೆನ್ ಕೊಡೋಣ ಅನ್ಕೋತಾ ಇದ್ದೀನಿ ಅಕ್ಕ. ಇನ್ನೊಂದು ರೆಡ್ ಪೆನ್ ಕೊಡಿ, ಮ್ಯಾಮಿಗೆ ಯೂಸ್ ಆಗುತ್ತೆ ಅಲ್ಲ. ರೆಡ್ ಪೆನ್ನು, ಬ್ಲ್ಯಾಕ್ ಪೆನ್ನು. ಬ್ಲ್ಯಾಕ್ ಯಾರು ಯೂಸ್ ಮಾಡ್ತಾರೆ? ಹಲೋ 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 ಹಲೋ, ತೆಗಿರಿ ಇದು ತೆಗಿರಿ, ಡೈರಿ ತೆಗೀರಮ್ಮ, ಡೈರಿ ತೆಗೀರಿ. ಆಮೇಲೆ ಇದು ನಾಳೆ ಏನು ಇಲ್ಲ ಅಲ್ಲ, ಏನಿಲ್ಲ, ಮಂಡೇ ಯೂಟಿಗೆ ಓದ್ಕೊಳ್ಳಿ. ಓಕೆ. ಕುಳ್ಳ ಬಂದ, ಕುಳ್ಳ ಹಾಯ್ ಮಾಡು. ಏನು ಕುಳ್ಳ ಸಮಾಚಾರ? ಬೇಡ, ಅವನಿಲ್ಲೇ ಕುತ್ಕೊಂತಾನೆ. ಕುಳ್ಳ ಏನು ಯೂಟಿ ನಾಳೆ? ಏನು ಇಲ್ವಾ? ಏಕೆ ಇವತ್ತು ಕೊರಲ್ಲ? ಇನ್ಯಾವತ್ತು ಕೊಡ್ತಾರೆ? ಹಾಫ್ ಡೇನಾ? ಓಯ್, ನಾಳೆ ಟೀಚರ್ಸ್ ಡೇ ಕಣೋ, ಏನು ಸೆಲೆಬ್ರೇಟ್ ಮಾಡಲ್ವೇನೋ? ಗಣೇಶನು ಮಾಡ್ತೀರಾ, ಸೆಲೆಬ್ರೇಟು ಮಾಡ್ತೀರಾ? ಹಾಫ್ ಡೇ ನಿನಗೂ, ಹಾಫ್ ಡೇ. ಅಷ್ಟೊತ್ತಿಗೆ ಸುಮ್ಮನೆ ಏನಕ್ಕೋ ಹೋಗ್ತೀರಾ? 8:40 AM ಟು ಬಿಡೋದು 11 o'clock. ಓಕೆ. ಲೋ, ನೀನೇನು ಓದ್ತೀಯ ಇವತ್ತು? ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ತೀಯಾ? ಹಾಂ, ಸ್ಟಾರ್ಟ್ ಮಾಡು ಮ್ಯಾಥ್ಸ್. ಆದರೆ 0 to 9 ಬರ್ಬೋದಾ ಮ್ಯಾಮ್? ಇಲ್ಲವ್ರು ಎಲ್ಲಿ ಗಂಟ ಬರಬೇಕು? ಇದು ಮ್ಯಾಥ್ಸ್ ಯುಟಿ 0 1 9 1 ಬರುತ್ತಾ ನಿಮ್ಮಿಬ್ರಿಗೂ? ಅದು ಬರುತ್ತೆ. ನೋಡ್ದಲ್ಲೇ ಬರೀರಿ ಇವಾಗ, ಟಕ್ ಟಕ್ ಅಂತ. ಯಾರು ಬೇಗ ತೋರಿಸ್ತೀರಾ ನೋಡ್ತೀನಿ. ನನ್ನ ಕಡೆಯಿಂದ ಅವರಿಗೆ ದೊಡ್ಡ ಏನು ಕ್ಲಾಪ್ ಓಡಿಸ್ತೀನಿ ಎಲ್ಲರ ಕೈಲಿ. ಎಲ್ಲರೂ ಬರೀಲಿ. ನೆನೆ ನೀನು ಕ್ಲಾಪ್ ತೊಗೊಂಡಿಲ್ಲ ತಾನೇ? ನೀನು ಬೇಗ ಬರೆದ್ರು ನಿನಗೆ ಓಡಿಸಲ್ಲ ಬಿಡು, ಅವಳಿಗೆ ಓಡಿಸ್ತೀನಿ. ಓಕೆನಾ? ಪರವಾಗಿಲ್ವಾ? ನಮ್ಮ ವಿಕಾಸ್ ಬಂದ.
ವಿಕಾಸ್ ಹಾಯ್ ಮಾಡು. ರಿಯಾಕ್ಷನ್ ಲೆಸ್ ಫೆಲೋ ಇವನೊಬ್ಬ. ಕುಳ್ಳ ನೀನೇನು ಮಾಡ್ತಿದ್ಯಾ? ಅವನ್ ಸ್ಮೈಲ್ ನೋಡ್ಬೇಕು. ನಮ್ಮ ಕುಳ್ಳ ಅಂದರೆ ಕುಳ್ಳ. ಓಯ್ ಏನು ಮಾಡ್ತಿದ್ಯಾ ನೀನು? ನಿಮ್ಮ ಅಮ್ಮಂಗೆ ಈ ವಿಡಿಯೋ ತೆಗ್ದು ಕಳಿಸ್ತೀನಿ ನಾನು. ಕಳಿಸ್ಲಾ ಆಂಟಿ? ಹಾಕ್ಬಿಡೋ, ಅವನ ತಲೆ ಮೇಲೆ ಹಾಕ್ಬಿಡೋ. ಮ್ಯಾಥ್ಸ್ ಪೀರಿಯಡ್ ಇರಲಿಲ್ಲ, ಸೊ ಮ್ಯಾಥ್ಸ್ ಮಾಡಿಲ್ವಾ? ತಂದಿಲ್ಲ. ಯಾಕೆ ತಂದಿಲ್ಲ? ಯಾಕೋ ತಂದಿಲ್ಲ? ಗೊತ್ತು ತಾನೇ ನಿನಗೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂತ. ಯಾಕೆ ತಂದಿಲ್ಲ ಮತ್ತೆ? ಯಾಕೆ ತಂದಿಲ್ಲ ಹೇಳು. ಬೇಗ ಬೇಗ ಮಾತಾಡಬೇಕು. ಏನು ಪೀರಿಯಡ್ ಇರಲಿಲ್ಲ ಅಂದರೆ? ಟ್ಯೂಷನಿಗೆ ಬರ್ತೀಯಾ ಅಂತ ಗೊತ್ತು ತಾನೇ. ಬ್ಯಾಗ್ ಫುಲ್ಲು ರೆಡಿ ಮಾಡ್ಕೋಬೇಕು ತಾನೇ. ಮತ್ತೆ ನೀನು ಬರ್ದಾ ಮ್ಯಾಥ್ಸ್ ಡ್ಯೂಟಿ? ಎಷ್ಟು ಬರುತ್ತೆ? ಹಾಂ ಪರವಾಗಿಲ್ಲ ಹೇಳು. ಎಲ್ಲ ಬರ್ದಾ? ಎಲ್ಲ ಕ್ವಶನ್ಸು ಬರ್ದಾ? ಈಸಿ ಇತ್ತಾ? ಸರಿ. ಬಾರೋ, ಯಾಕೋ ಬಕ್ ನೋಡ್ತಾ ಇದೀಯಾ? ಹಾಯ್ ಮಾಡು. ಹಾಂ ಹಾಯ್ ಮಾಡು. ಕೂತ್ಕೋ. ಟೀಚರ್ಸ್ ಡೇಗೆ ಏನು ಸ್ಪೆಷಲು? ನಿನ್ನಂಥ ಸ್ಟೂಡೆಂಟ್ ಪಡೆಯೋದಕ್ಕೆ ಆ ಮ್ಯಾಮ್ ತುಂಬ ಪುಣ್ಯ ಮಾಡಿದರು. ನಿಮ್ಮ ಕ್ಲಾಸ್ ಟೀಚರ್ ನೇಮ್ ಏನಪ್ಪ? ಶ್ರುತಿ ಮ್ಯಾಮ್. ಇಲ್ಲಿಂದನೇ ಒಂದು ದೊಡ್ಡ ನಮಸ್ಕಾರ ಹೇಳ್ಬಿಡು. ಮ್ಯಾಮ್ ಹತ್ರ ಬೈಸ್ಕೊಂಡ? ಏನಕ್ಕೆ? ಯಾವ ವಿಷಯಕ್ಕೆ ಬೈಸ್ಕೊಂಡೆ? ನಿಜ ಹೇಳು ನೂತನ್, ಏನಕ್ಕೆ ಬೈಸ್ಕೊಂಡೆ ಹೇಳು. ಟ್ಯೂಷನಲ್ಲಿ ಹಾಂ, ಅದ್ರೊಳಗೆ ಬರೀ ಅಂತ ನಿನಗೆ ಯಾರು ಹೇಳ್ದವರು? ಕೇಳಬೇಕಿತ್ತು, ನಾನೇ ಕೊಡ್ತಾ ಇದ್ದೆ. ನೀನೇನಕ್ಕೆ ಹೋಮ್ವರ್ಕ್ ಬುಕ್ಕಲ್ಲಿ ಬರ್ದೆ? ಗೊತ್ತಮ್ಮ, ನೀನು ಇಲ್ಲಿ ರಫ್ ನೋಟ್ ಬರೆಯೋದಕ್ಕೆ ನಾನೇ ಕೊಡ್ತಿದ್ನಲ್ಲ. ಮನೇಲಿ ಹೇಳಿ, ನಾನು ನಿನಗೆ ಹೇಳಿ ಕಳಿಸಿದ್ದೆ ತಾನೇ ಮನೆಗೆ ಹೋಗ್ಬೇಕಾದ್ರೆ ಕ್ವಶನ್ಸ್ ಹಾಕೊಂಬರ್ಬೇಕಂತ. ತಪ್ಪು ನಿಂದು, ಬೈಸ್ಕೊಂಡಿದ್ದು ನೀನು. ಬಿಡು, ಒಳ್ಳೇದಾಯ್ತು. ಏನೋ ನಿಂದು ನೋಡಿ ಏನು ಬರೀತ್ಯ ಇವತ್ತು? ಎಷ್ಟು ಓದೊಪ್ಪಿಸ್ತೀಯೋ? ಸರಿ ಓದು ಬೇಗ, ಟಕ್ ಟಕ್ ಅಂತ. ಏನೋ ಡ್ರಾಯಿಂಗ್ ಮಾಡ್ತಾ ಇದೆಯಾ? ಬಾಯ್ಲಿ ತೋರಿಸು, ಬಾಯ್ಲಿ. ನಾನು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಬಾ ನಿನ್ನ ಡ್ರಾಯಿಂಗ್ನ. ಬಾರೋ, ಯೂಟ್ಯೂಬಲ್ಲಿ ನೀನು ಯಾಕಿಲ್ಲ ಅಂತ ನಿಮ್ಮ ಅಮ್ಮನ ಕೇಳ್ತಾ ಇದ್ದಲ್ಲ, ಬಾಯ್ಲಿ ಹಾಕ್ತೀನಿ ಬಾ. ಬಾ ಅಮ್ಮ. ಏನು ಗಣೇಶನ ಅದು? ಇನ್ನೂ ಕಂಪ್ಲೀಟಾಗಿ ಡ್ರಾ ಮಾಡಿಲ್ಲ. ಕುಡಿಲಿ. ಸೊಂಡ್ಲ ಅಷ್ಟೇನೇನು? ಇದೇನಿದು? ಮಾಡಬೇಕು ಕೈಯಲ್ಲಿ, ಸಿಕ್ಕಿದ ಬಟ್ಟೆಯಲ್ಲಿ ಒರೆಸ್ಬೇಕು. ಚೆನ್ನಾಗಿದೆ. ಹಿಂಗೇನೋ ಕಲರ್ ಹಚ್ಚೋದು? ಹಿಂಗಾ? ಏನಿದು? ಅಕ್ಕ ಇದು ನನಗೆಲ್ಲ ಕೊಟ್ಟಿದ್ದಾರೆ. ಅಕ್ಕ ನಮ್ಗೆ ಇದು ಸೆಕೆಂಡಲ್ಲಿ ಕೊಟ್ಟಿದ್ರು. ಏನಿದು? ಜ್ಯೂಸು, ಟೀ. ಕಾರೇನು ಬುಕ್ಕಿಗಿಂತ ಉದ್ದ ಐತೆ. ಚೆನ್ನಾಗಿದೆ. ಏನು ತಿಂದಿದ್ದು? ಕಡಲೆಕಾಯಿ ಬೀಜ ಅನ್ಸುತ್ತೆ. ಚೆನ್ನಾಗಿದೆ ಇದು.
ಚೆನ್ನಾಗಿದೆ, ಹೋಗಿ ಮಾಡು. ಫಸ್ಟ್ ನಮಗೆ ಏನೋ ಇದು ಹಾರ್ಟು? ಹಾರ್ಟ್ ಮೇಲೆ ಗಿಡ ಎಲ್ಲ ಬೆಳೆಯುತ್ತಾ ಈ ಥರ? ನೇಚರ್ ಹಾರ್ಟ್. ನಮ್ಮ ಗಣೇಶ ಇದು ಹೇಳಿದ್ದು ಗಣೇಶ ಚೆನ್ನಾಗಿದೆ ಕಣು. ಈ ಯಾವ್ದ್ಯಾವ್ದೋ ಆಂಟ್ರಿ ಎಲ್ಲ ಬಿಡಿಸಿದ್ದಾನೆ ಇವನು. ಇದು ಕೇರ್ಸ್ ಕಲೆಕ್ಷನ್ ಮಾಡಿಲ್ಲ. ಟಾಪಿಕ್ ಏನಿದು? ಅಗ್ರಿಕಲ್ಚರ್. ಹಾಂ, ಅಗ್ರಿಕಲ್ಚರ್ ಅಲ್ಲ, ಏನೋ ವಿಲೇಜ್ ಕೊಟ್ಟಿದ್ರು. ಅಗ್ರಿಕಲ್ಚರ್ ಇದೇನು ಡ್ರೀಮ್ ಅಚೀವ್ ಹೆಂಗ್ ಮಾಡೋದು? ವೆರಿ ಗುಡ್. ಇದು ಕಾರ್ಟೂನ್. ಕಾರ್ಟೂನ್. ವೆರಿ ಗುಡ್. ಇದು ಏನಕ್ಕೆ? ಬರೀ ಅಂಟಿಸಿರೋದಾ? ನಾವೇ ಮಾಡಬೇಕು. ನೀನೇ ಮಾಡಿರೋದಾ ಮನೇಲಿ? ನಿಜವಾಗ್ಲೂ ರಾಖಿ ನೀನು ಮಾಡಿದ್ದಾಳ? ಚೆನ್ನಾಗಿದೆ. ಇದು ಎಕ್ಸಲೆಂಟ್. ಕೃಷ್ಣನಾ? ಚೆನ್ನಾಗಿದೆ. ಎಕ್ಸಲೆಂಟ್ ಬಂದೈತೆ. ಇವ್ರು ಯಾರು? ಬಿ ಅಂದರೆ ನಮ್ಮ ಟೀಚರ್ಸ್ ಡೇನ ಇವ್ರ ಹೆಸರಲ್ಲೇ ಸೆಲೆಬ್ರೇಟ್ ಮಾಡೋದು. ಇವರ ಹುಟ್ಟಿದ ಹಬ್ಬ ನಾಳೆ. ಇದು ಅರ್ಧ ಮಾಡಿದ್ದೀವಿ ಅಷ್ಟೇ. ಇನ್ನು ಅರ್ಧ ಮಾಡಬೇಕಾ? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಡ್ರಾಯಿಂಗ್ಸ್. ಇವನೊಬ್ಬ ನಮ್ಮ ಟ್ಯೂಷನಲ್ಲಿ 50 ಸಲ ವಾಶ್ರೂಮ್ಗೆ ಹೋಗ್ತಾ ಇರ್ತಾನೆ. ಲೋಟಸ್ ಯಾರಿಗೆ ಬಿಡ್ಸಕ್ ಬರುತ್ತೆ? ನಾಚ್ಕೊತಾನೆ, ಹೆವಿ ನಾಚ್ಕೊತಾನೆ. ಬೇಗ ಹೇಳ್ಕೊಡ್ಬೇಕು. ಅವಳು ಲಾಸ್ಟ್ ನಗ್ಬೇಕು. ಇವಳು ಯಾವಾಗಲೂ ನಗ್ತಾನೆ ಇರ್ತಾಳೆ. ಇವನು ಯಾವಾಗಲೂ ಕ್ವಶನ್ ಕೇಳ್ತಾನೆ ಇರ್ತಾನೆ. ಇವಳನ್ನೇ ಪರಿಚಯ ಮಾಡಿಸಿ. ಆಯ್ ಮಾಡು ಹೇಮಶ್ರೀ. ಇವನು ಯಾವಾಗಲೂ ಅವ್ರ ಮುಖ ನೋಡ್ತಾನೆ ಇರೋದೆ. ಇವನು ಅಲ್ಲಿ ಬಿಡ್ತಾನೆ ಇರ್ತಾನೆ, ಹೋಗೋ ವಾಶ್ರೂಮ್. ಅವ್ನು ಫುಲ್ ಡೀಸೆಂಟ್. ಒಂದು ಬಕ್ಕಿ ಪೂರ್ತಿ ನೀರು ಹಾಕ್ಬಿಟ್ಟು ಬರ. ಹಾಯ್ ಮಾಡು. ಹಾಂ, ಹಾಯ್ ಹಾಯ್. ಇಲ್ಲಿ ಹಾಯ್ ಮಾಡು. ಏನು ನಿನ್ನ ಹೆಸರು ಹೇಳು? ಹಾಂ, ಜೋರಾಗಿ ಹೇಳ್ಬೇಕು. ಅಕ್ಕ ವಿಡಿಯೋ ಮಾಡ್ತಿದ್ದಾಳೆ ಇಲ್ಲಿ. ಹಾಯ್ ಅಕ್ಕ. ನಿನ್ನ ಹೆಸರೇನು? ಹಾಯ್. ನಿನ್ನ ಹೆಸರೇನು? ನೋಡ್ಬೇಕು, ನೀನು ವಾಶ್ರೂಮ್ಗೆ ಹೋಗೋದನ್ನ ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಬೇಕು. ಇವತ್ತೇ ಹೋಗ್ತೀಯೇನು ವಾಶ್ರೂಮ್ಗೆ? ಏನಮ್ಮ ಅದು? ಅಂಗಿಗಿಟ್ಟು. ಇವಳು ನಮ್ಮ ಟ್ಯೂಷನಲ್ಲಿ ಯಾವಾಗಲೂ ಅವ್ರ ಮುಖ ನೋಡ್ಕೊಂಡು ಕೂತ್ಕೊಳ್ಳೋದೆ. ಏನು ಬರೆಯಲ್ಲ, ಏನು ಓದಲ್ಲ. ಹಾಯ್ ಮಾಡು, ನೀನು ಹಾಯ್ ಮಾಡು. ಇದು ರಿಯಾ ಬಂದು ಇದೇನು ಡೈರಿ ತೊಗೊಂಡು ಬಂದಿಲ್ಲ. ಇವನು ಬೋಧನ್ ಅಂತ. ಮುಂಚೆ ಫುಲ್ಲು ಕ್ರೇಜಲ್ಲಿ ಓದ್ದ, ಇವಾಗ ಸ್ವಲ್ಪ ಯಾಕೋ ಡಲ್ ಆಗಿಬಿಟ್ಟಿದ್ದಾನೆ. ಅವನು ರಿಷಬ್ ಅಂತ. ಹಾಯ್ ಮಾಡು ರಿಷಬ್. ಸ್ಕೂಲ್ ಜನ ನೀನು ಹಾಯ್ ಮಾಡು ಭೂತನ್. ನಾನು ನಿನ್ನ ಭೂತನ್ ಅಂತಾನೆ ಕರೆಯೋದು. ಕಂಪ್ಲೀಟ್ ಮಾಡಿದಾಳೆ. ಮಕ್ಕಳು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಹೊರಗಡೆ ಎಲ್ಲ ಹೋದಾಗ? ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಗೊತ್ತಾ? ಗೊತ್ತಿಲ್ವಾ? ಗೊತ್ತಾ? ನಿನಗೆ ಗೊತ್ತಾ? ನೀ ಕತ್ತು ಬಗ್ಗಿಸ್ಕೊಂಡು ಓದ್ಬೇಕಷ್ಟೇ. ಕತ್ತು ಎತ್ತಿದ್ರೆ ಕತ್ತ ಮೇಲೆ ಕೊಂಡ್ಬಿಡ್ತೀನಿ. ಗೊತ್ತಾ? ನಿಂಗೆ ಗೊತ್ತಾ ಅಮ್ಮ? ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಗೊತ್ತಾ? ಗುಡ್ ಟಚ್ ಯಾವುದು? ಹೇಳು, ಬೇಗ ಬೇಗ ಹೇಳ್ಬೇಕು. ಅದಲ್ಲ ಅದಲ್ಲ ಅದಲ್ಲ, ನಗ್ಬಾರ್ದು. ಇವಾಗ ನಾನು ಹಿಂಗ್ ಮುಟ್ಟಿದ್ರೆ ಅದು ಗುಡ್ ಟಚ್, ಓಕೆನಾ? ಬ್ಯಾಡ್ ಟಚ್ ಯಾವುದು? ಬ್ಯಾಡ್ ಏನು ಮುಟ್ಬಾರ್ದು ಅಂತ. ಅದಲ್ಲ. ನೀನ್ ಪಾಡಿ ನೀವು ಓದ್ಕೋಬೇಕು ಹತ್ತು ಬಗ್ಗಿಸ್ಕೊಂಡು. ಗುಡ್ ಟಚ್ ಅಂದ್ರೆ ಬೇರೆ ಯಾವುದೇ ಹುಡುಗ ಆಗ್ಲಿ, ಅಂಕಲ್ ಆಗ್ಲಿ, ತಾತ ಆಗ್ಲಿ, ಓಕೆನಾ? ಹೊರಗಡೆ ಹೋದಾಗ ನೀವು ಬಸ್ಸಲ್ಲಾಗ್ಲಿ, ಸ್ಕೂಲಲ್ಲಾಗ್ಲಿ, ಸ್ಕೂಲಲ್ಲಿ ಮಾಸ್ಟರ್ ಆಗ್ಲಿ, ಹೊರಗಡೆ ಬಸ್ಸಲ್ಲಿ ಬೇರೆ ಯಾರೇ ಆಗ್ಲಿ ಅಪರಿಚಿತರು, ಓಕೆನಾ? ಅವರು ನಿಮ್ನ ಹಿಂಗೆ ಮುಟ್ಟಿದ್ರೆ ಗುಡ್ ಟಚ್. ಗುಡ್ ಪುಟಿ ಅಂದ್ರೆ ಗುಡ್ ಟಚ್ ಅದು, ಓಕೆನಾ? ಅದು ಬಿಟ್ಟು ಬೇರೆ ಎಲ್ಲಾದ್ರೂ ಮುಟ್ಟಿದ್ರು, ಹಿಂಗ್ ಮುಟ್ಟಿದ್ರು, ಹಿಂಗ್ ಮುಟ್ಟ, ಅದು ಬ್ಯಾಡ್ ಟಚ್. ಅವಾಗ ಏನ್ ಮಾಡ್ಬೇಕು ನೀವು? ಸುಮ್ಮನೆ ಇರ್ತೀರಾ? ಯಾವ ತರ ರಿಯಾಕ್ಟ್ ಮಾಡ್ತೀರಾ ಬ್ಯಾಡ್ ಟಚ್ ಮಾಡಿದಾಗ? ಕೋಪ ಬರೋದಷ್ಟೇ ಅಲ್ಲ, ರಿಯಾಕ್ಟ್ ಮಾಡ್ಬೇಕು. ಯಾವ ತರ ಬೈತೀರಾ ನೋಡ? ಹಿಂಗ್ ಮುಟ್ಟಿದ್ರೆ ಇದು ಗುಡ್ ಟಚ್,
ಸರಿ ಓಕೆ ಬ್ಯಾಕ್ ಟಚ್ ಮಾಡಿದೆ ನಾನು. ಅವಾಗ ಏನ್ ಮಾಡ್ಬೇಕು, ಹಿಂಗ್ ಕೈ ಇಟ್ಟಿದೀನಿ ಅಂತಂದ್ರೆ ಕೈನ ತೆಗ್ದು ಹಿಂಗ್ ಅನ್ಬೇಕು. ಓಕೆನಾ? ಹಿಂಗ್ ಅನ್ಬಿಟ್ಟು ಅದ್ರೆಲ್ಲ ಟಚ್ ಮಾಡಬೇಡಿ ಅಂಕಲ್ ಅಂತ ಸ್ಟ್ರಾಂಗ್ ಆಗಿ ಹೇಳ್ಬೇಕು. ಗೊತ್ತಲ್ಲ ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಯಾವುದು. Bye guys. Bye bye bye. Bye bye. See you Tata. Tomorrow see you. Bye. ಹೋಮ್ ವರ್ಕ್ Bye. ಬಾಯ್. Bye. ನಾವೇಂಟಿದ್ರಿ ನಾನು ಬಂದಕ್ಕೆ ಎಲ್ಲ ತೆಗೆದುಕೊಂಡು ಜಗ್ಗುಬಿಟ್ಟು ನಾವು ಇವತ್ತು ಬಂದಿರೋದು ಪಿಜ್ಜಾ ಹಟ್ಟಿಗೆ. ಬಿಕಾಸ್ ನನಗೆ ಪಿಜ್ಜಾ ತಿನ್ನಬೇಕು ಅಂತ ಇತ್ತು ಅಂತ ಪೂರ್ತಿ ಕರ್ಕೊಂಡು. ಹಲೋ ಗೈಸ್, ಈಗ ತಾನೇ ಮನೆಗೆ ಬಂದೆ. ಅಲ್ಲೆಲ್ಲ ಮುಗಿಸ್ಕೊಂಡು ತಿಂದ್ಕೊಂಡು ಚೆನ್ನಾಗಿ ಸುತ್ತಾಡಿಕೊಂಡು ಮನೆಗೆ ರೀಚ್ ಆಗಿದ್ದೀನಿ. ಇವಾಗ ನನ್ನ ವ್ಲಾಗ್ನ ಇಲ್ಲೇ ಎಂಡ್ ಮಾಡಬೇಕು ಅಂತ ಇದ್ದೀನಿ. ಬಿಕಾಸ್ ನಾನು ಇನ್ನೂ ಊಟ ಮಾಡೋದು ತುಂಬ ಲೇಟು. ಅದ್ರ ಜೊತೆಗೆ ನನ್ನ ಎಕ್ಸಾಮ್ಸ್ ಕೂಡ ಹತ್ರ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಓದ್ಕೊಳ್ಳೋದು ತುಂಬ ಇದೆ. ಸೊ ಅದನ್ನೆಲ್ಲ ವ್ಲಾಗಲ್ಲಿ ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರು ನನ್ನ ಇನ್ನೂ ನೋಡಿಲ್ಲ, ನನ್ನ ನೋಡಿ ನನಗೆ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನಾನು ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಬೈ ಗೈಸ್, ಸಪೋರ್ಟ್